ಇದು ಒಂದು ಕನ್ನಿಂಗ್ ಗೇಮ್. ಇದು ನಾವೇನು ಮಾಡ್ತೀವಿ, ಪ್ರೀತಿಸಬೇಕು, ಪ್ರೀತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅದಕ್ಕೆ ಮದುವೆ ಮಾಡ್ಕೊಂಡಿರೋದು. ಪ್ರೀತಿಯಿಂದ ಇರಬೇಕು, ಎಲ್ಲ ಗೊತ್ತು ನಮಗೆ, ಅದೆಲ್ಲ ಪ್ರೀತಿ ಬಗ್ಗೆ ಲೆಕ್ಚರು ಥೀಸಿಸ್ ಕೂಡ ಬರಿತೀವಿ. ಆದರೆ ಅವ್ರಿಗೆ ಒಂದು ಮಾತು, ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಬಾಯಿನಲ್ಲಿ ಹೇಳಲ್ಲ, ಆ ಥರ ತೋರಿಸೋದೂ ಇಲ್ಲ. ಯಾಕ್ರಿ ನೀವು ಹೇಳಬಾರ್ದು? ಅಯ್ಯೋ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಹಂಗೆ ಹೇಳಿದ್ರೆ ಐ ಲವ್ ಯು ಅಂದರೆ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಅಂದರೆ ಅರ್ಥ, ನೀವು ಏನು ಮಾಡ್ತಿದ್ದೀರಾ? ಅವ್ರನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಹತ್ರ ಪ್ರೀತಿ ಇಲ್ವಾ? ಪ್ರೀತಿ ಇರೋ ಹಾಗೆ ನಾಟಕ ಮಾಡ್ತಾ ಇದ್ದೀರಾ? ಈ ಪರೀಕ್ಷೆಗೆ ಅವ್ರನ್ನೆಲ್ಲ ಒಳಪಡಿಸೋದು. ನಾವು ಒಳಪಡ್ಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಪ್ರೀತಿ ಫಾಲ್ಸ್ ಅಂತ, ಸುಳ್ಳು ಪ್ರೀತಿ ಇದು ಅಂತ. ನಮ್ಮ ಪ್ರೀತಿ ನಾನು ನಿಜವಾಗ್ಲೇ ಕಂಡುಕೊಂಡಿಲ್ಲ. ಯಾವಾಗ ನೀವು ಅದ್ರ ಬಗ್ಗೆ ಮಾತಾಡೋದು, ಕ್ಯಾಲ್ಕುಲೇಟ್ ಮಾಡೋದು, ಕೊಟ್ಟು ತಗೊಳ್ಳೋದ್ರಲ್ಲಿ ಲೆಕ್ಕಾಚಾರ ಮಾಡೋದನ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಪಾಡಿಗೆ ನಿಮ್ಮನ್ನು ನೀವು ಪ್ರೀತಿಸಿ, ಆ ಪ್ರೀತಿನ ಹೆಚ್ಚು ಮಾಡೋಕ್ಕೆ ಒಂದು 10 ಜನನ ಪ್ರೀತಿಸೋಕ್ಕೆ ಶುರು ಮಾಡಿ, ಆಟೋಮ್ಯಾಟಿಕ್ಕಾಗಿ ನೀವು ಹೆಚ್ಚು ಪ್ರೀತಿ ಮಾಡೋಕ್ಕಾಗತ್ತೆ. ನೀವು ಪ್ರೀತಿ ಪಾತ್ರರಾಗ್ತೀರಾ ರಿಸಲ್ಟಲ್ಲಿ.